ब्रह्ममयि जयवाग्ये शरणं कविता मुखर स्मितरुचिरुचिराभरण जय जय हे भगवती सुरभारती तव चरणौ It is a way of life that brings harmony between the body, mind, and soul. It teaches us discipline, patience, balance, and inner peace. Every year, International Yoga Day is celebrated to spread awareness about the many benefits of practicing yoga. This year marks the 12th International Day of Yoga with the theme Yoga for Healthy Aging, which emphasizes the importance of yoga for all ages. Today, we have gathered here to celebrate this occasion with enthusiasm and positivity. We have we also have the honor of having Dr. C. Sharaf. A warm welcome to you, sir, and thank you for your gracious presence. ಅಂಗವಾಗಿ ಏರ್ಪಡಿಸಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕಾಮನ್ ಯೋಗ ಪ್ರೋಟೋಕಾಲ್ ಅಂತಂದ್ರೆ ನಮ್ಮ ಭಾರತ ಸರ್ಕಾರ ಕೊಟ್ಟಿರತಕ್ಕಂತಹ ಸೂತ್ರಗಳ ಪ್ರಕಾರ ನಾವು ಇವತ್ತಿನ ಯೋಗವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನ ಒಟ್ಟು 14 ಅಧ್ಯಾಯಗಳನ್ನು ಮಾಡ್ತಾ ಇದ್ದೀವಿ. ಒಂದು ಪೀಠಿಕೆ, ಪ್ರಾರ್ಥನೆ, ಅದಾದ ನಂತರ ಸಡಿಲಗೊಳಿಸುವ ವ್ಯಾಯಾಮ ಅಂದ್ರೆ ಲೂಸನಿಂಗ್ ಎಕ್ಸರ್ಸೈಸ್, ನಂತರ ಸೂರ್ಯ ನಮಸ್ಕಾರ, ಅದಾದ್ಮೇಲೆ ನಿಂತಿರುವ ಆಸನಗಳು, ಕುಳಿತುಕೊಂಡು ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು, ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು, ಪ್ರಾಣಾಯಾಮ, ಧ್ಯಾನ, ಸಂಕಲ್ಪ, ಮುಕ್ತಾಯದ ಅಧ್ಯಾಯಗಳು, ಶಾಂತಿಪಥ ಮತ್ತು ಅಂತ್ಯ. ಈ ಅಧ್ಯಾಯಗಳಲ್ಲಿ ಎಲ್ಲರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಅಂದ್ರೆ ಲೀಷನ್ ಆಸ್ ಎ ಬೆನ್ನು ನೇರವಾಗಿ ಈ ಆಸನದಲ್ಲಿ ಕೂಡ ಮಾಡಬಹುದು, ಅಥವಾ ಬೇರೆ ಆಸನ ಅಂದ್ರೆ ಪದ್ಮಾಸನ ಮತ್ತು ವಜ್ರಾಸನದಲ್ಲಿ ಕೂಡ ನಾವು ಈ ಆಸನ ಮಾಡಬಹುದು. ಭಾರತದಲ್ಲಿ ಈ ಯೋಗ ಸುಮಾರು 5,000 ವರ್ಷಗಳ ಹಿಂದಿನಿಂದ ಅಭ್ಯಾಸ ಮಾಡಲ್ಪಟ್ಟಿದೆ. ಪ್ರಪ್ರಥಮ ಯೋಗ ಗುರು ಈಶ್ವರ. ಈಶ್ವರ ಪ್ರಥಮ ಯೋಗಿ, ಯೋಗಿಗಳಲ್ಲಿ ಪ್ರಪ್ರಥಮ ಯೋಗಿ ಈಶ್ವರ. ಈಶ್ವರ ಈ ಒಂದು ಯೋಗವನ್ನ 7 ಸಪ್ತ ಋಷಿಗಳಿಗೆ ಸುಮಾರು 5,000 ವರ್ಷಗಳ ಹಿಂದೆ, ಅಂದ್ರೆ ಈ ಹಿಂದೂ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ, ಅಂದ್ರೆ ಆದಿ ಕಾಲದಿಂದ ಕೂಡ ಯೋಗ ಪ್ರಚಲಿತವಾಗಿದೆ. ಯೋಗ ಎಲ್ಲ ಧರ್ಮಗಳ ಒಂದು ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಬರೀ ಹಿಂದೂ ಧರ್ಮ ಅಲ್ಲ, ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಪ್ರತಿಯೊಂದು ಧರ್ಮಗಳು ಕೂಡ ಇದನ್ನು ಮಾಡ್ಬೋದು. ಇದು ಯಾವುದೇ ಒಂದು ಧರ್ಮಕ್ಕಾಗಲಿ ಜಾತಿಗೆ ಆಗಲಿ ಸೀಮಿತವಾಗಿಲ್ಲ.
ಸಂಸ್ಕೃತದಲ್ಲಿ ಯೋಗ ಎಂಬ ಪದ ಬಂತು. ಅದು ಯುಜ್ ಎಂಬ ಪದದಿಂದ ಬಂತು. ಯುಜ್ ಎಂದರೆ ಸೇರಿಸು, ಬಂಧಿಸು, ಯುನೈಟಸ್ ಅಂದ್ರೆ ಯುನೈಟ್ ದ ಬಾಡಿ ವಿತ್ ದ ನೇಚರ್, ಯುನೈಟ್ ದ ಮೈಂಡ್ ವಿತ್ ದ ಬಾಡಿ ಅರ್ಥ ಬರ್ತದೆ. ಸುಮಾರು 19ನೇ ಶತಮಾನದ ಮಧ್ಯಭಾಗದಲ್ಲಿ ಇದನ್ನು ಒಂದು ವೈಜ್ಞಾನಿಕ ರೂಪಕ್ಕೆ ಪತಂಜಲಿ ಯೋಗಮುನಿ ತೆಗೆದುಕೊಂಡು, ಅಂತಂದ್ರೆ ಸುಮಾರು 19ನೇ ಶತಮಾನದಿಂದ ಇದನ್ನು ಒಂದು ಸೈಂಟಿಫಿಕ್ ಆಗಿ ಆಚರಿಸಲಾಗ್ತದೆ. ಯೋಗ ಒಂದು ಕೇವಲ ಒಂದು ವ್ಯಾಯಾಮ ಅಲ್ಲ, ಇದು ಮನಸ್ಸು ಮತ್ತು ದೇಹ ಮತ್ತು ಪ್ರಕೃತಿಯನ್ನು ಮೂರನ್ನು ಒಂದುಗೂಡಿಸುವಂತಹ ಒಂದು ಶಕ್ತಿ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಒಂದು ವ್ಯಾಯಾಮ. ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲಿ ಹೆಚ್ಚು ತುಂಬಾ ಸ್ಟ್ರೆಸ್ ಅಂತಂದ್ರೆ, ಈಗ ನಾನು ಬರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ರೆಗ್ಯುಲರ್ JC ರೋಡ್ ತೆಗೆದುಕೊಂಡು ರೆಗ್ಯುಲರ್ JC ರೋಡಿಗೆ ಬಂದಾಗ, ಮಧ್ಯದಲ್ಲಿ ಬಂದಾಗ ನಮ್ಮನ್ನ ನಿಲ್ಲಿಸಲಾಯಿತು. ಏನಕ್ಕೆ ಅಂತಂದ್ರೆ ಅಲ್ಲಿ ಒಂದು ಮ್ಯಾರಥಾನ್ ರೇಸ್ ಆಗ್ತದೆ. ಹಾಗೂ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಇನ್ವಿಟೇಷನ್ ನಾನು ಇಲ್ಲ, ಇಲ್ಲಿ ಈ ತರ ಯೋಗ ಮಾಡ್ಲಿಕ್ಕೆ ಹೋಗ್ಬೇಕು, ನಾನು ಹೋಗ್ರೆ ಅದು ಸ್ಟಾರ್ಟು ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಕೇಳಿಲ್ಲ. ಮತ್ತೆ ಎಷ್ಟು ಸ್ಟ್ರೆಸ್ ಆಯ್ತು ಅಂತಂದ್ರೆ, ಅದು ಮತ್ತೆ ಅಷ್ಟು ಸ್ಟ್ರೆಸ್ ಅಲ್ಲೇನೆ ನಿಗ್ರಹಿಸಿ ಕೌಂಟ್ 10 1 2 3 ಕೌಂಟ್ ಮಾಡಿ ಯೂ ಟರ್ನ್ ತೆಗೆದುಕೊಂಡು DC ಆಫೀಸ್ ರೋಡಿಂದ ಹೋಗಿ ಮತ್ತೆ ಕಾಂತರಾಜ ಬಂದು ಇಲ್ಲಿ ಅಂದ್ರೆ ಇನ್ ಟೈಮ್ ರೀಚ್. ಇಂತಹ ಒಂದು ಸ್ಟ್ರೆಸ್ ಅಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, 15 ನಿಮಿಷ ಎಕ್ಸ್ಟ್ರಾ ಆಯ್ತು. ಇಂತಹ ಸ್ಟ್ರೆಸ್ ನಲ್ಲೂ ನಮ್ಗೆ ಯಾತಕ್ಕೆ ಯೋಗ ಉಪಯೋಗ ಆಗುತ್ತೆ ಅದಕ್ಕೆ ಈ ಉದಾಹರಣೆ ಕೊಟ್ಟೆ. ಬರೀ ಯೋಗ ಸ್ಟ್ರೆಸ್ ಅನ್ನ ನಿವಾರಣೆ ಮಾಡೋದು, ಮಾನಸಿಕ ಒತ್ತಡ, ಖಿನ್ನತೆ, ದುಗುಡ ಇವುಗಳನ್ನ ನಿವಾರಣೆ ಮಾಡೋದಿಲ್ಲ, ಜೊತೆಗೆ ಬೊಜ್ಜು ಕೂಡ ಕರಗಿಸುತ್ತೆ. ಆಧುನಿಕ ಯೋಗ ರೋಗಗಳು ಯಾವ್ಯಾವ್ದಿದೆ ಅವೆಲ್ಲದಕ್ಕೂ ಇದು ಒಂದು ನಿಗ್ರಹವನ್ನು ಕೊಡುತ್ತದೆ. ಪ್ರತಿದಿನ ಯೋಗ ಮಾಡೋದ್ರಿಂದ ನಮಗೆ ಕನಿಷ್ಠ 45 ನಿಮಿಷ ಯೋಗ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತದೆ. ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಜೊತೆಗೆ 24 ಗಂಟೆಯಲ್ಲಿ ಕೇವಲ 45 ನಿಮಿಷ ದಿನ ಯೋಗ ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ಕೂಡ ನಮ್ಮ ಯೋಗ ನಮಗೆ. ಯೋಗ ಒಂದು ಪ್ರಾಚೀನ ಕಲೆ ಆದರೂ ಸಹ ಆಧುನಿಕ ಯುಗದಲ್ಲೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ. ಜೊತೆಗೆ ಯೋಗ ಆರೋಗ್ಯಕರ ಮಾರ್ಗ ಕೂಡ ಬಂದು ಜೀವನದ ಉದ್ದಕ್ಕೂ ಯಾವುದೇ ಸಮಸ್ಯೆಗಳಿದ್ದರೆ ಒಂದು ಯೋಗ ನಮಗೆ ಸ್ಫೂರ್ತಿಯನ್ನ ಮತ್ತು ಸುರಕ್ಷತೆಯನ್ನ ಸುಲಭವಾಗಿ ಕೊಡುತ್ತದೆ. ಇದಕ್ಕೆ ಯಾವುದೇ ಖರ್ಚಾಗಿದೆ. ನೀವು ಜಿಮ್ನಾಶಿಯನ್ಗೆ ಹೋಗ್ಬೇಕು ಅಂತಂದ್ರೆ ತಿಂಗಳಿಗೆ 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿ. ಯೋಗ ಯಾವುದೇ ಹಣಕಾಸು ಖರ್ಚಿಲ್ಲದೆ ಮಾಡ್ಬೋದು ಮತ್ತು ಯಾವುದೇ ಸಮಯದಲ್ಲಿ ಕೂಡ ಮಾಡ್ಬೋದು. ಕುಳಿತಾಗ, ನಿಂತಾಗ, ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದಾಗ ಅಂತಂದ್ರೆ ನಾವು ಡ್ರೈವ್ ಮಾಡ್ತಿದ್ದಿಲ್ಲ, ಬೇರೆ ಡ್ರೈವ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಮಿನಿಟ್ ಕೂಡ ನಾವು ಯೋಗವನ್ನ ಮಾಡ್ಬೋದು. ಯೋಗ 3 ಮುಖ್ಯ ಅಂಶಗಳನ್ನ ಹೊಂದಿದೆ: ದೇಹ, ಮೆದುಳು ಮತ್ತು ಆತ್ಮ. ಈ ದೇಹ, ಮೆದುಳು ಮತ್ತು ಆತ್ಮವನ್ನ ಸಮ್ಮಿಲನಗೊಳಿಸದೆ ಯೋಗ. ಯೋಗ ಸಾಮಾಜಿಕವಾಗಿ ಆರೋಗ್ಯ ಕೂಡ ಎಲ್ಲರನ್ನು ಒಟ್ಟುಗೂಡಿಸುತ್ತೆ, ಇಡೀ ವಿಶ್ವವನ್ನ ಒಂದುಗೂಡಿಸುತ್ತೆ ಈ ಯೋಗ. ಉತ್ತಮ ಆರೈಕೆ ಅಲ್ಲದೆ ಕೆಲವಾರು ಕಾಯಿಲೆಗಳು, ಹೃದಯದ ಕಾಯಿಲೆ, ಸಂಧಿವಾತ, ಜಾಯಿಂಟ್ ಪೈನ್ಸ್, ಬೆನ್ನು ನೋವು, ಸಯಾಟಿಕ, ನೀ ಜಾಯಿಂಟ್ ಪೈನ್ಸ್, ಶೋಲ್ಡರ್ ಜಾಯಿಂಟ್ ಪೈನ್ಸ್, ಟೆನ್ನಿಸ್ ಎಲ್ಬೋ, ಫ್ರೋಸನ್ ಶೋಲ್ಡರ್, ಈ ತರ ಅನೇಕ ಆರ್ಥ್ರೈಟಿಸ್, ಕೀಲುವಾಯುಗಳು, ಸಂಧಿವಾಯುಗಳಿಗೆ ಕೂಡ ಒಂದು ರಾಮಬಾಣ. ವಿಶ್ವದ ಒಂದು ಯೋಗ ದಿನವನ್ನ ಸುಮಾರು 2014ರಲ್ಲಿ ವಿಶ್ವ ಸಂಸ್ಥೆ ಇದನ್ನ ಒಂದು ವಿಶ್ವದ ದಿನ ಅಂತ ಗುರುತಿಸಿತು. ಅವತ್ತಿನಿಂದ ಇದುವರೆಗೂ 12 ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದೆ. ಭಾರತ ಯೋಗದ ಒಂದು ಉಗಮ ಸ್ಥಾನ. ಈಗ ಪ್ರತಿ ಒಂದು ದೇಶದಲ್ಲೂ ಕೂಡ ಇದನ್ನು ಆಚರಿಸ್ತಾ ಇದ್ದಾರೆ ಮತ್ತು ಎಲ್ಲ ಧರ್ಮಗಳು ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯೋಗದಲ್ಲಿ ಬೇಕಾದಷ್ಟು ವಿಧಗಳಿದೆ. ಅದರಲ್ಲಿ ಪ್ರಮುಖವಾದ್ದು ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಹಠಯೋಗ, ಕುಂಡಲಿನಿ ಯೋಗ, ನಾಡಿ ಯೋಗ ಇತ್ಯಾದಿ ಇದೆ. ನಾವು ಪ್ರತಿದಿನ ಅಭ್ಯಾಸ ಮಾಡೋದು ಹಠಯೋಗ ಅಥವಾ ಪತಂಜಲಿ ಯೋಗ ಕ್ರಮ. ಇದನ್ನ ಸಾಮಾನ್ಯವಾಗಿ ಎಲ್ಲರೂ ಅನುಸರಿಸಬೇಕು. ಭಾರತ ಸರ್ಕಾರ ಆಯುಷ್ ಇಲಾಖೆ
ಒಂದು ಯೋಗ ಸೂತ್ರವನ್ನ ಅಳವಡಿಸಿಕೊಟ್ಟಿದೆ. 45 ನಿಮಿಷಗಳ ಒಂದು ಕಾಮನ್ ಯೋಗ ಪ್ರಾಕ್ಟೀಸ್ ಅನ್ನೋದನ್ನ ಪ್ರೋಟೋಕಾಲ್ನ ಕೊಟ್ಟಿದೆ. ಕಾಮನ್ ಯೋಗ ಪ್ರೋಟೋಕಾಲ್ ಅದನ್ನ ನಾವು ಇವತ್ತು ಅಳವಡಿಸಿಕೊಳ್ತಾ ಇದ್ವಿ. ಈ ಕಾಮನ್ ಯೋಗ ಪ್ರೋಟೋಕಾಲ್ ಆಯುಷ್ ಇಲಾಖೆಯ ಅಧಿಕಾರಿಗಳು ಮತ್ತು ಜೊತೆಗೆ ಯೋಗವನ್ನು ನೂರಾರು ವರ್ಷಗಳಿಂದ ಮಾಡ್ತಿರ್ತಕ್ಕಂತಹ ಯೋಗಾಚಾರ್ಯಗಳನ್ನ ಕೂಡಿ ಇದು ಸೂಕ್ತವಾಗಿದೆ, ಪ್ರತಿಯೊಬ್ಬರು ಜನರೂ ಇದನ್ನ ಮಾಡಬಹುದು ಅನ್ನೋ ಒಂದು ಆಸೆಯಿಂದ ಇದನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಇವತ್ತು ಮಾಡ್ತಾ ಇದ್ವಿ. ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಈ 8 ಅಂಗಗಳನ್ನು ಒಳಗೊಂಡಂತೆ ಈ ಯೋಗವನ್ನ ನಾವು ಕಾಮನ್ ಯೋಗ ಪ್ರೋಟೋಕಾಲ್ ಅಲ್ಲಿ ಅಳವಡಿಸಿಕೊಂಡಿದ್ವಿ. ಯೋಗ ಮಾಡೋದಕ್ಕಿಂತ ಮುಂಚೆ ಕೆಲವು ಸರಳವಾದ ಒಂದು ಸೂಚನೆಗಳಿದೆ. ಆರಾಮವಾದ ಬಟ್ಟೆಗಳನ್ನ ಧರಿಸಿ, ವೇರ್ ಕಂಫರ್ಟಬಲ್ ಕ್ಲಾತ್, ಪ್ರಿಫರಬಲಿ ಕಾಟನ್ ಕ್ಲಾತ್. ತುಂಬಾ ಬಿಗಿಯಾದ ಉಡುಪುಗಳನ್ನ ಧರಿಸಬೇಡಿ. ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೋದು ಅಥವಾ ನೀರು ಕುಡಿದು ಮಾಡ್ಬೋದು. ಅಥವಾ ಡಯಾಬಿಟಿಸ್ ಇರೋರು, ಹೈಪೋಗ್ಲೈಸಿಮಿ ಆಗುತ್ತೆ ಅಂತ ಆತಂಕ ಇರೋರು ಲಘುವಾದ ಆಹಾರವನ್ನು ಸೇವಿಸಿ ಮಾಡ್ಬೋದು. ಜೊತೆಗೆ ಜಾಸ್ತಿ ಊಟ ಮಾಡಿದಾಗ ಅಂತಂದ್ರೆ ಎಸ್ಪೆಷಲಿ ಸ್ಪೈಸಿ ಫುಡ್ ಅನ್ನ ತೆಗೆದುಕೊಂಡಾಗ, ಮದುವೆ ಮನೆ ಊಟ ಮಾಡಿದಾಗ, ಆ ಥರದ್ದು ಮಾಡಿದಾಗ ಈ ಯೋಗವನ್ನು ಮಾಡಬಾರ್ದು. ಏಕೆಂದ್ರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ವಾಂತಿ ಆಗೋ ಸಾಧ್ಯತೆ ಇದೆ. ಏರಿಯೇಟೆಡ್ ವಾಟರ್, ಈ ಕೋಕೋ ಕೋಲಾ, ಪೆಪ್ಸಿ ಆ ಥರದ ಈ ಏರಿಯೇಟೆಡ್ ಕಾರ್ಬನ್ ಡೈಆಕ್ಸೈಡ್ ಇರತಕ್ಕಂಥ ಪಾನೀಯಗಳನ್ನ ತೆಗೆದುಕೊಂಡು ಇದನ್ನ ಮಾಡಬಾರ್ದು. ಯೋಗ ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಒಂಥರ ಸ್ವಚ್ಛ, ಆರಾಮದಾಯಕ, ಆಹ್ಲಾದದಾಯಕ ಒಂದು ವಾತಾವರಣ. ಈ ರೀತಿಯ ಒಂದು ವಾತಾವರಣದಲ್ಲಿ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ಯೋಗ ಮಾಡೋದಕ್ಕೆ ಒಂದು ಮ್ಯಾಟ್ ಸಾಕು, ಒಂದು ಚಾಪೆ ಇದ್ದರೆ ಸಾಕು, ಬೇರೆ ಯಾವುದೂ ಬೇಕಾಗಿಲ್ಲ. ಇದಿಷ್ಟು ಸಿದ್ಧತೆಗಳೊಂದಿಗೆ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾಮನ್ ಯೋಗ ಪ್ರೋಟೋಕಾಲ್ ಮಾಡೋದಕ್ಕೆ ಸ್ವಾಗತಿಸಿ ಸ್ಟಾರ್ಟ್ ಮಾಡೋಣ. ಪ್ರಪ್ರಥಮವಾಗಿ ಓಂಕಾರ ಜಪ ಅನೇಕ ರೋಗಗಳಿಗೆ ರಮಬಾಣ. ಈ ಜಪ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಒತ್ತಡ ನಿವಾರಣೆ, ಏಕಾಗ್ರತೆ ಹೆಚ್ಚಳ, ಹಾರ್ಮೋನ್ಗಳ ಸಮತೋಲನ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಓಂಕಾರ ಸಹಾಯ ಮಾಡುತ್ತದೆ. 3 ಬಾರಿ ಓಂಕಾರವನ್ನು ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ಹೊರಗೆ. ನಂತರ ದೀರ್ಘವಾಗಿ ಉಸಿರು, ಆಳವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ಸಂಪೂರ್ಣವಾಗಿ ಹೊರ. 3 ಸಲ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನ ಒಳಗೆ ತೆಗೆದುಕೊಳ್ಳಿ, ಹೊರ. ರಿಪೀಟ್. ಈಗ 2 ಕೈಗಳನ್ನ ನಮಸ್ಕಾರ ಸ್ಥಿತಿಗೆ, 2 ಕೈಗಳನ್ನ ನಮಸ್ಕಾರ ಸ್ಥಿತಿಕೊಳ್ಳಿ. ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನ ಈಗ 3 ಬಾರಿ ಓಂಕಾರವನ್ನ ಸ್ಟಾರ್ಟ್. ಡೀಪ್ ರೆಸ್ಪಿರೇಷನ್. ಡೀಪ್ ಇನ್, ಬೆನ್ನು ನೇರವಾಗಿ, ಆರಾಮಾಗಿ. ಈಗ ಪ್ರಾರ್ಥನೆ. ಯೋಗಾಭ್ಯಾಸವು ಪ್ರಾರ್ಥನೆಯಿಂದ ಆರಂಭವಾಗುತ್ತದೆ. ಈ ಪ್ರಾರ್ಥನೆಯನ್ನು ಈಗ ನಾವು ಹೇಳ್ಕೊಡ್ತೀವಿ, ಒಂದೊಂದೇ ಲೈನ್ನ. ಅದನ್ನು ನೀವು ರಿಪೀಟ್. ಮೊದಲು ಒಂದ್ಸರಿ ಸಂಪೂರ್ಣವಾಗಿ ಪ್ರಾರ್ಥನೆಯನ್ನ ಹೇಳ್ತಾರೆ, ಅದಾದ್ಮೇಲೆ ಎಲ್ಲರೂ ರಿಪೀಟ್ ಮಾಡಿ.
सङ्गचध्वं संवदध्वं सङ्गचध्वं संवदध्वं शम्भो मनासि जानता शम्भो मनासि जानता देवाभागं यथा पूर्वे देवाभागं यथा पूर्वे संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते. ಈಗ ಎಲ್ಲರೂ ಒಟ್ಟಾಗಿ ಒಂದು ಲೈನ್ ನಮ್ಮ ವಿದ್ಯಾರ್ಥಿನಿಯರು ಹೇಳ್ಕೊಡ್ತಾರೆ, ಅದನ್ನ ತಾವೆಲ್ಲ ರಿಪೀಟ್ ಲೈನ್ ಬೈ ಲೈನ್. ಸಂಗಚಧ್ವಂ ಸಂವದಧ್ವಂ ಸಂಗಚಧ್ವಂ ಸಂವದಧ್ವಂ ಶಂಭೋ ಮನಸಿ ಜಾನತಾ ಶಂಭೋ ಮನಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೆ ದೇವಾಭಾಗಂ ಯಥಾ ಪೂರ್ವೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ಸಂಜ್ಞಾನಾನಾ ಉಪಾಸತೆ ನಾವು ಒಕ್ಕೊರಲಿನಿಂದ ಒಗ್ಗಟ್ಟಾಗಿ ಮಾತನಾಡೋಣ. ನಮ್ಮ ಮನಸ್ಸು ಯಾವಾಗಲೂ ಸಮಚಿತ್ತತೆಯಿಂದ ಇರಲಿ, ನಮ್ಮ ದೈವತ್ವ ಬಹಿರಂಗಗೊಳ್ಳಲಿ. ಇದು ಈ ಒಂದು ಪ್ರಾರ್ಥನೆ ಅರ್ಥ. ಇದಾದ ನಂತರ ನಾವು ಇನ್ನೊಂದು ಪ್ರಾರ್ಥನೆ ಮಾಡ್ತೀವಿ, ಅಸತೋಮ ಸದ್ಗಮಯ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति ಶಾಂತಿ. ಈಗ ಎಲ್ಲರೂ ಒಟ್ಟಾಗಿ ಈ ಪ್ರಾರ್ಥನೆಯನ್ನು ಮಾಡೋಣ. ಸ್ಟಾರ್ಟ್. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति ಶಾಂತಿ. ಈ ಪ್ರಾರ್ಥನೆಯ ಅರ್ಥ, ಓ ದೈವಿಕ ಶಕ್ತಿಯೇ, ನನ್ನನ್ನು ನನ್ನ ಪ್ರಪಂಚದ ಭ್ರಮೆಗಳಿಂದ ಶಾಶ್ವತ ಸತ್ಯದ ಕಡೆಗೆ, ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ ಹೊರಟು ನನ್ನನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸು. ನನ್ನನ್ನು ಮರಣದ ಅಮರತ್ವದ ಕಡೆಗೆ ನಡೆಸು. ಓಂ ಶಾಂತಿ ಶಾಂತಿ. ಇದು ಇದರ ಅರ್ಥ. ಸ್ನೇಹಿತರೆ, ಇದುವರೆಗೂ ನಾವು ಒಂದು ಪೀಠಿಕೆಯನ್ನು ಮುಗಿಸಿದ್ವಿ. ಈಗ ನಾವು ಯೋಗಾಭ್ಯಾಸದ ಕಡೆಗೆ ಗಮನ ಹರಿಸೋಣ. ಯೋಗಾಭ್ಯಾಸ ಮಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಶರೀರವನ್ನ ಸಡಿಲಗೊಳಿಸಬೇಕು. We have to do warm up exercises before we directly go for yoga, because yoga has got so many postures. Some of the postures are quite upward and quite stressful. Before doing the yoga, you should loosen the body and do the warm up exercises. It has got a dual advantage. One, it prepares your body for the yoga, and secondly, it kills a lot of your calories so that you will lose the weight. Now we'll start with the exercises. ಸಡಿಲಗೊಳಿಸುವ ವ್ಯಾಯಾಮಗಳನ್ನು ಮಾಡೋಣ. ಇದರಲ್ಲಿ ಒಟ್ಟು 6 ವ್ಯಾಯಾಮಗಳನ್ನು ಮಾಡ್ತೀವಿ. ಒಂದು ತಲೆ ಮತ್ತು ಕುತ್ತಿಗೆಗೆ, 2 ಕೈಗಳು ಮತ್ತು ತೋಳಿಗೆ, 3 ಭುಜಗಳಿಗೆ, 4 ಹೊಟ್ಟೆ ಮತ್ತು ಸೊಂಟಕ್ಕೆ, 5 ಮೊಣಕಾಲುಗಳಿಗೆ, 6ನೇದು ಎಲ್ಲರೂ ದಯವಿಟ್ಟು ಸ್ಟ್ಯಾಂಡ್ ಅಪ್ ವೇರೆವರ್ ಯು ಆರ್. ಮುಂದಕ್ಕೆ ಬಗ್ಗಿಸಿ breathe out, breathe out.
out, breathe out, left and right. Breathe out, breathe out, breathe out, breathe out. Bending, lateral bending. Bend ಮಾಡೋದು. Breathe out, breathe out, breathe out, breathe out. Neck rotation. Class. ಉಸಿರು ಬಿಡ್ತಾ ಹಿಂದಕ್ಕೆ ಉಸಿರು ತೆಗೆದುಕೊಳ್ತಾ ಮಾಡಿ. 3 times. Breathe out, breathe. Reverse bend. Anti-clockwise. 3 times. ಈಗ ಕುತ್ತಿಗೆಯನ್ನು ಸಡ್ಲ ಮಾಡಿ. Lateral movement up and down. That was for the neck. ಈ ನೆಕ್ ಎಕ್ಸರ್ಸೈಸ್ ಮಾಡಿದಾಗ ಕೆಲವರಿಗೆ ಗಿಡ್ಡಿನೆಸ್ ಬರ್ಬೋದು. ಗಿಡ್ಡಿನೆಸ್ ಬರೋರು ಅವಾಯ್ಡ್ ಮಾಡಿ, ಅಥವಾ ವರ್ಟಿಗೋ ಇರೋರು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್. ಈಗ ಆರ್ಮ್ಸ್, ಎರಡು ಕೈಗಳನ್ನು ಮುಂದೆ ಚಾಚಿ ಮುಷ್ಟಿಯನ್ನು ಇಡಿ. ಮುಷ್ಟಿಯನ್ನು ರೊಟೇಟ್, ಇಂಟರ್ನಲ್ then reverse, then elbows 3 times, reverse, then lock your fingers back of your head. ಎರಡು ಕೈಗಳನ್ನು ಮುಂದಕ್ಕೆ ಮುಳ್ಕೊಳ್ಳಿ. ಲೆಫ್ಟ್ ರೈಟ್, ಲೆಫ್ಟ್ 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 ರೈಟ್. ನೆಕ್ಸ್ಟ್ ಎರಡು ಕೈಗಳು ಇಂಟರ್ನಲ್ 3, then reverse. Next, breathing exercise. ಎರಡು ಕೈಗಳನ್ನು ಚಾಚಿ breathe in, breathe out. ತೆಗೆದುಕೊಳ್ಳಿ. Then up and down, up down. ಹಾಗೆ ಕಾಲನ್ನು up up down. From sides, up 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 down. Then ಮುಂದಕ್ಕೆ ಎರಡು ಕೈಗಳನ್ನು ಚಾಚಿ breathe in, walk. ಸೊ ನಾವು ಕುತ್ತಿಗೆ ಮುಗಿಸಿದ್ವಿ. ಈಗ ಶೋಲ್ಡರ್ ಮುಗಿಸಿದ್ವಿ. ಈಗ ಸ್ವಲ್ಪ ಕ್ಲಾಕ್ ವೈಸ್ ಸೆಟಲ್ ಆಗಿ ಆವಾಗ ನಿಮಗೆ ಚೆನ್ನಾಗಿ 3 to 5 days. Then reverse. ಅದಾದ್ಮೇಲೆ knee jointsಗೆ ಕಾರಣ ಮಾಡೋದು. ಎರಡು sit down, up, down, up, down,
ಲೌಡರ್. ಒನ್ ಮೋರ್ ರೌಂಡ್. ಡೀಪ್ ಬ್ರೀತ್ ಇನ್. ಈಗೆಲ್ಲ ಒಟ್ಟಿಗೆ ಜಯಂಕಾರ ಚೆನ್ನಾಗಿ ಬರಬೇಕು, ಪಕ್ಕದಲ್ಲಿ ಕೇಳಿಸ್ಬೇಕು, ವೈಬ್ರೇಷನ್ ರೀಚ್ ಆಗಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಜಯಂಕಾರ ಇನ್ಕ್ರೀಸ್. ಇನ್ನು ಯೋಗ ಎಲ್ಲ ಮುಗಿತು, ಧ್ಯಾನ ಮುಗಿತು, ಶಾಂತಿ. ಈಗ ಮೊದಲು ಒಂದ್ಸಲ ಶಾಂತಿ ಮಂತ್ರವನ್ನ ನಮ್ಮ ಸ್ಟೂಡೆಂಟ್ಸ್ ಆಡ್ತಾರೆ. ಅದಾದ ನಂತರ ಎಲ್ಲರೂ ಓದ್ತಾರೆ. ಸ್ಟಾರ್ಟ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಎಲ್ಲರೂ ಒಟ್ಟಾಗಿ ಈ ಶಾಂತಿ ಮಂತ್ರವನ್ನ ಪಠಿಸೋಣ. ಸ್ಟಾರ್ಟ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಪಾಠದ ಅರ್ಥ ನಮಗೆ ತಿಳಿಸ್ಕೊಟ್ಟಿದೆ. ಎಲ್ಲರೂ ದಯವಿಟ್ಟು ನಿಂತ್ಕೊಳ್ಳಿ. ಈ ಸಂಕಲ್ಪವನ್ನ ಸ್ವೀಕರಿಸಿ. ಸಮತೋಲಿತ ನಾನು ಸರ್ವಕಾಲಿಕ ಸಮತೋಲಿತ ಮನಸ್ಥಿತಿಯಲ್ಲಿರಲು ಬದ್ಧನಾಗಿರುತ್ತೇನೆ. ಮನಸ್ಥಿತಿಯಲ್ಲಿರಲು ಬದ್ಧನಾಗಿರುತ್ತೇನೆ. ಈ ಸ್ಥಿತಿಯಲ್ಲೇ ನನ್ನ ಬೆಳವಣಿಗೆಯು, ಸ್ಥಿತಿಯಲ್ಲೇ ನನ್ನ ಬೆಳವಣಿಗೆಯು, ಅದರ ಅತ್ಯುನ್ನತ ಸಾಧನೆಯನ್ನು ಶಾಂತಿ, ಆರೋಗ್ಯ ಶಾಂತಿ, ಆರೋಗ್ಯ ಮತ್ತು ಸಾಮರಸ್ಯವನ್ನು ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ನನಗೆ, ಕುಟುಂಬಕ್ಕೆ, ಕೆಲಸದಲ್ಲಿ, ಸಮಾಜಕ್ಕೆ ಮತ್ತು ದೇಶಕ್ಕೆ ನನ್ನ ಆಂತರಿಕ ಕಾರ್ಯವಿಧಾನವು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೃದಯ ಸೇರಿದಂತೆ ದೇಹದ ವಿವಿಧ ಅಂಗಗಳ ಕಾರ್ಯವನ್ನು ಕ್ರಮಬದ್ಧಗೊಳಿಸುತ್ತದೆ. ಒತ್ತಡ, ಆತಂಕ ಮತ್ತು ಗೊಂದಲವನ್ನು ನಿವಾರಿಸುತ್ತದೆ. ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಯೋಗವು ಆತ್ಮೀಯತೆಗೆ ದೈವಿಕ ಕೊಡುಗೆಯಾಗಿದೆ ಎಂದು ನಾವು ಹೇಳಬಹುದು. ಮತ್ತೊಮ್ಮೆ